ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್. ಪರಿಷತ್ನಲ್ಲಿ ಇವತ್ತು ಮಾತಿನ ಯುದ್ಧವೇ ನಡೆಯಿತು. ಅನುದಾನದ ತಾರತಮ್ಯ ಪ್ರಸ್ತಾಪಿಸಲು ಬಂದ ಸಿದ್ದು ಮೇಲೆ ಬಿಜೆಪಿ ಮುಗಿಬಿತ್ತು. ನಿಮ್ಮ ಗೂಂಡಾಗಿರಿಗೆ ಜಗ್ಗಲ್ಲ ಅಂತ ಸಿಎಂ ಗುಟುರಿದ್ರು. ಇತ್ತ ನಾಮಫಲಕಕ್ಕೆ ವಿಧಾನಸಭೆ ಮುಕ್ತಿ ಕೊಟ್ಟರೆ ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ಕಲಿಕೆಗೆ ಪ್ಲಾನ್ ಸಿದ್ಧವಾಗಿದೆ. ನಾಳೆ ಸಿಎಂ ಸಿದ್ದರಾಮಯ್ಯ ದಾಖಲೆಯ ಬಜೆಟ್ ಮಂಡನೆಗೆ ಸಜ್ಜಾಗಿದ್ದಾರೆ. ಗ್ಯಾರಂಟಿ ಹೊರೆ, ಕೇಂದ್ರದ ಅನುದಾನದ ಕುಸ್ತಿ ಜೊತೆಗೆ ಲೋಕ ಅಖಾಡ ಗೆಲ್ಲೋ ಹೊಣೆಗಾರಿಕೆ ಇದೆ. ಪ್ರಸಕ್ತ ಸಾಲಿನ ಗಾತ್ರ 4 ಲಕ್ಷ ಕೋಟಿಗೆ ಹತ್ತಿರವಾಗಲಿದೆ. ಕ್ಷೇತ್ರ ಇಲಾಖಾ ಅನುದಾನಕ್ಕೆ ಅನುಮಾನ ಕಾಡ್ತಾ ಇದೆ. ಲೋಕಸಭಾ ಎಲೆಕ್ಷನ್ ಸಿದ್ಧತೆ ನಡೆಸಬೇಕಿದ್ದ ಕಾಂಗ್ರೆಸ್ನಲ್ಲಿ ಯುದ್ಧಕ್ಕೂ ಮುನ್ನವೇ ಅಂತರ್ಯುದ್ಧ ಶುರುವಾಗಿದೆ. ಸಚಿವರನ್ನ ಕಣಕ್ಕಿಳಿಸುವ ಬಗ್ಗೆ ಸಿಎಂ ಡಿಸಿಎಂ ಭಿನ್ನರಾಗತಾಳಿದ್ದಾರೆ. ಇತ್ತ ರಾಜ್ಯಸಭೆಗೆ ಪಂಚಾಸ್ತ್ರ ಪ್ರಯೋಗಿಸಿದ ದೋಸ್ತಿಗಳ ಆಟಕ್ಕೆ ಕಾಂಗ್ರೆಸ್ ಗಲಿಬಿಲಿಗೊಂಡಿದೆ. ಪೋಕ್ಸೋ ಕೇಸ್ ನಡಿ ಜೈಲೂಟ ಮುಗಿಸಿ ಮುರುಘಾಶ್ರೀ ಹೊರಬಂದಿದ್ದಾಗಿದೆ. ಆದರೆ ಜೈಲಲ್ಲೇ ಶರಣರಿಗೆ ಬೆದರಿಕೆ ಹಾಕಲು ಸುಪಾರಿ ಸಂಚು ರೂಪಿಸಲಾಗಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಚಿತ್ರದುರ್ಗ ಕಾರಾಗೃಹದ ಕರ್ಮಕಾಂಡವನ್ನು ಕೈದಿಯೊಬ್ಬನ ಪತ್ನಿ ರಿವೀಲ್ ಮಾಡಿದ್ದಾರೆ. ಹಿಂದೂ ಧರ್ಮ ಮತ್ತು ರಾಮನ ಬಗ್ಗೆ ಶಿಕ್ಷಕಿಯ ಅವಹೇಳನ ಪ್ರಕರಣ ಸದನದಲ್ಲೂ ಕದನ ಸೃಷ್ಟಿಸಿದೆ. ಇದರಲ್ಲೂ ಧರ್ಮಾಂತರ ಮಾಡಿದ ಸರ್ಕಾರ ಪ್ರತಿಭಟಿಸಿದವರ ಮೇಲೇ ಎಫ್ಐಆರ್ ಮಾಡಿದೆ. ಆದರೆ ಕೇಸ್ನ ಕೇಂದ್ರ ಬಿಂದು ಶಿಕ್ಷಕಿ ಮೇಲೆ ಕೇಸ್ ಹಾಕದೇ ಇರೋದು ಕೇಸರಿ ಪಡೆಯ ಕಣ್ಣು ಕೆಂಪಾಗಿಸಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.